ಬಟ್ ಐ ಅಗ್ರಿ, ನೀವು ಒಂದು ಆಗ್ಲೇ ಈಕ್ವೇಶನ್ ಬಗ್ಗೆ ಮಾತಾಡ್ತಿದ್ರಿ. ಬೆಂಗಳೂರು ನಗರ ಭಾಗದಲ್ಲಿ ಬಿಜೆಪಿ ಪ್ರಾಬಲ್ಯ, ಗ್ರಾಮೀಣ ಭಾಗದಲ್ಲಿ ರಾಮನಗರ, ಚನ್ನಪಟ್ಟಣ, ಕನಕಪುರ ಇಲ್ಲೆಲ್ಲ JDS ಪ್ರಾಬಲ್ಯ. ಸೊ ಈ ಮೈತ್ರಿ ಒಂದ್ ರೀತಿ ಹಾಲು ಜೇನ್ ಅಂತೆ ಬೆರ್ತೋಗ್ಬಿಟ್ಟೈತೆ. ಆ ಮಟ್ಟಿಗೆ ಅಲ್ಲಿ ಯೋಗೇಶ್ವರ್ ಅವರು, ಮಂಜು ಅವರು, ಮುನ್ರತ್ನ ಅವರು ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಗೆಲುವು ನಮ್ದೇ, ಬರ್ದಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮ್ ನಾಯಕರುಗಳೆಲ್ಲ. ಆಮೇಲೆ ಎರಡನೇದಾಗ್ಲೇ ಒಂದ್ ವಿಷಯ ಸಹಜವಾಗಿ ನಿಮ್ ಒಳಗಡೆ ಇರುತ್ತೆ, ನೀವು ಸಡನ್ ಆಗಿ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇದ್ರ ಆಪರೇಷನ್ ಅಲ್ಲ, ದಳಪ್ಪ ಅಷ್ಟು ಲಕ್ಷ ಆಗಿದೆ ಇದು ಇನ್ನೊಂದು ಅಂತ ಅಲ್ಲ. ಬಟ್ ರಾಜಕಾರಣ ಅನ್ನೋದೇನೋ ಒಳಗಡೆ ಇತ್ತ ನಿಮ್ಗೆ? ನಾನು ಜನಸೇವೆ ಮಾಡ್ಬೇಕು, ರಾಜಕೀಯ ಬಂದ್ ಸೇವೆ ಮಾಡ್ಬೇಕು ಅಂತಿತ್ತ ಮನ್ಸಲ್ಲಿ? ಇಲ್ಲ, ರಾಜಕೀಯ ಬಂದನೆ ಸೇವೆ ಮಾಡ್ಬೇಕಂತ ನನ್ಗೇನಿಲ್ಲ. ಇದು ಜಸ್ಟ್ ಇಟ್ ಹ್ಯಾಸ್ ಹ್ಯಾಪೆಂಡ್, ಆಯ್ತಷ್ಟೇ. ಅಂದ್ರೆ ಏನಾಯ್ತು, ನಾನು ಜನವರಿ 31 ಜಯದೇವ ಆಸ್ಪತ್ರೆಯಿಂದ ರಿಟೈರ್ ಆದೆ. ಸೊ ರಿಟೈರ್ ಆದ್ಮೇಲೆ, ನಿವೃತ್ತಿ ಆದ್ಮೇಲೆ ಏನಾಯ್ತು ಅಂದ್ರೆ, ಸುಮಾರು ನನಗೆ ಸನ್ಮಾನ ಸಮಾರಂಭಗಳು, ಸತ್ಕಾರ ಸಮಾರಂಭಗಳು ಬೆಂಗಳೂರಲ್ಲಾಯ್ತು, ಮೈಸೂರಲ್ಲಾಯ್ತು, ಗುಲ್ಬರ್ಗಾದಲ್ಲಿ ಬೇರೆ ಬೇರೆ ಕಡೆಯಿಂದ ಆಹ್ವಾನ. ಹೀಗಾಗಿ ಈ ಸನ್ಮಾನ ಸಮಾರಂಭಗಳಲ್ಲಿ ಹಲವಾರು ಜನರುಗಳು, ಕೆಲವರು ಚಿಂತಕರು, ಆಮೇಲೆ ನಮ್ಮ ಸ್ನೇಹಿತರುಗಳು, ಕೆಲವರು ವೃತ್ತಿಪರ ಸ್ನೇಹಿತರುಗಳು, ಸೊ ಅವರೆಲ್ಲ ಆಯ್ತು. ಈಗ ನೀವು 35 ವರ್ಷ ರುದ್ರಾಗ ತಜ್ಞರ ಕೆಲಸ ಮಾಡಿದಾರೆ, 18 ವರ್ಷ ನಿರ್ದೇಶಕರಾಗಿ ಮಾಡಿದಾರೆ, ಹಲವಾರು ಬದಲಾವಣೆಗಳನ್ನ, ಸುಧಾರಣೆಗಳನ್ನ ತಂದಿದ್ದಾರೆ ವ್ಯವಸ್ಥೆನಲ್ಲಿ. ಸೊ ಇವತ್ತು ಇವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಸಂಸ್ಥೆಗಳನ್ನ ಬೆಳೆಸಿದಾರ. ಕೇವಲ ಬೆಂಗಳೂರಲ್ಲ, ಮೈಸೂರು, ಗುಲ್ಬರ್ಗ, ಅನಂತರ ಹುಬ್ಳಿನಲ್ಲೂ ಪ್ರಾರಂಭ, ಅಂದ್ರೆ ಪ್ರಾಥಮಿಕ ಹಂತದಲ್ಲಿದೆ ಹುಬ್ಳಿ ಪ್ರಾಜೆಕ್ಟ್ ಕೂಡ. ಸೊ ನಿಮ್ಮ ಸೇವೆ ಬರೀ ಕರ್ನಾಟಕಕ್ಕೆ ಯಾವಾಗ ಮೀಸಲಾ, ಯಾಕೆಂದ್ರೆ ಈ ರೀತಿ ಒಂದು ಸಾರ್ವಜನಿಕ ಸಂಸ್ಥೆಯನ್ನ ಬೆಳೆಸಿದಂತ ಉದಾಹರಣೆ ಬಹಳ ಅಪರೂಪ ದೇಶದಲ್ಲಿ ಇಲ್ಲ. ಅದಕ್ಕೋಸ್ಕರ ಯಾಕೆ ಸೀಮಿತ ಆಗಿರ್ಬೇಕು ನಿಮ್ಮ ಅನುಭವ ಮತ್ತು ನಿಮ್ಮ ಇದು ಸೇವೆ? ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಹೋಗ್ಬಾರ್ದು ನೀವು? ಹಾಗೆ ಹೀಗೆ ಅಂತ ಇದ್ರು. ನಂತರ ಅದೇ ಟೈಮ್ಗೆ ಚುನಾವಣೆ ಘೋಷಣೆ ಆಯ್ತು. ಅದೇ ಟೈಮ್ಗೆ ಚುನಾವಣೆ ಘೋಷಣೆ ಆಯ್ತು. ಇನ್ ಕೆಲವರು ಅಯ್ಯೋ ಒಂದು ಚುನಾವಣೆ ಘೋಷಣೆ ಆಗಿದೆ, ಯಾಕೆ ನಿಲ್ಬಾರ್ದು ನೀವು ಲೋಕಸಭಾ ಎಲೆಕ್ಷನ್, ನಿಮ್ಮಂತರ ನಿಲ್ಬೇಕು, ಹಾಗೆ ಹೇಗೆ. ಸೊ ಅದನ್ನ ದಿ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಪಿಕ್ಡ್ ಇಟ್ ಅಪ್. ಸೊ ಈ ತರ ಅದರ್ವೇ ಈಗ ನಾನೇನಾದ್ರೂ ವೃತ್ತಿಲೇ ಮುಂದುವರೆದಿದ್ರೆ ಇದು ಬರ್ತಿರ್ಲೇ ಇಲ್ಲ.